ಸರ್, ಕೃಷ್ಣ ಬೈರೇಗೌಡರ ವಿರುದ್ಧ ಒಂದು ನೇರ ಆರೋಪ, ಮೂಡಾಗಿಂತ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ. ಏನಿದೆ ಆಕ್ಚುಲ್ ಆಗಿ ಅದನ್ನ ಬಗ್ಗೆ? ನೋಡಿ, ಮೂಡಾದಾದ್ರೂ ಕೂಡ 14 ಸೈಟು. ಆದ್ರೆ ಇವತ್ತು ಕೋಲಾರದ ನರಸಾಪುರದ ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥ ಜಾಗದಲ್ಲಿ ಸುಮಾರು 21 ಎಕರೆ 16 ಕುಂಟೆ ಜಾಗವನ್ನ ಇವತ್ತು ಕಂದಾಯ ಸಚಿವರು ತನ್ನ ಪ್ರಭಾವವನ್ನು ಬಳಸಿ ತಮ್ಮ ಹೆಸರಿಗೆ ಆ ಜಮೀನನ್ನು ಮಾಡ್ಕೊಂಡಿದ್ದಾರೆ. ಹೋಗ್ಲೇ ಮಾಧ್ಯಮಕ್ಕೊಂದು ಹೇಳಿಕೆಯನ್ನು ಕೂಡ ಕೊಟ್ರಂತೆ. ನನಗೆ ಮಾಧ್ಯಮ ಸ್ನೇಹಿತರು ಹೇಳಿದ್ರು, ನಾನು 1978ರಲ್ಲಿ 5 ವರ್ಷ ಇತ್ತು ನನ್ನ ವಯಸ್ಸು. 2001-2ಕ್ಕೆ ನಾನು ವಿದೇಶದಲ್ಲಿದ್ದೆ. ಆಗ ಏನಾಗಿದೆ ಗೊತ್ತಾಗಿಲ್ಲ, ಅದು ಪಿತಾಜಿತ್ವಾಗಿ ಬಂದಿರತಕ್ಕಂಥ ಆಸ್ತಿಯನ್ನು ನಾನು ನನ್ನ ಹೆಸರು ಮಾಡ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನಾಡಿದ್ದೆ. ನಾನು ಇವತ್ತು ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ಪ್ರಶ್ನೆಯನ್ನು ಕೇಳಕ್ ಇಷ್ಟಪಡ್ತೇನೆ. ನಿಮ್ಮ ತಂದೆಯವರು ಅಥವಾ ನಿಮ್ಮ ತಾತವರು ಸರ್ಕಾರಿ ಕೆರೆಯನ್ನ, ಸರ್ಕಾರಿ ಸ್ಮಶಾನವನ್ನ ತಮ್ಮ ಬಾಹ್ಯ ಬಲನೋ ಅಧಿಕಾರದ ಬಲನೋ ಯಾವ ಬಲದಿಂದನೋ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ರೆ ತಾವು 2024ಕ್ಕೆ ಆ ಜಾಗನ ನಿಮ್ದು ಅಂತ ಹೇಳ್ತಿರಲ್ಲ. ಹಂಗಿದ್ರೆ ನಿಮ್ಗೆ ಯಾವ ನೈತಿಕತೆ ಇದೆ ಕಂದಾಯ ಮಂತ್ರಿ ಆಗಿರೋದಕ್ಕೆ? ಹೇಳ್ತೀರಾ ತಾವೇ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಜಾಗಗಳನ್ನು ಉಳಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಯಾರೇ ನಕಲಿ ದಾಖಲೆಗಳನ್ನು ಇಟ್ಕೊಂಡಿದ್ರೆ, ಅತಿಕ್ರಮಣ ಮಾಡಿದ್ರೆ ಅದನ್ನ ತೆರವುಗೊಳಿಸಿ ಸರ್ಕಾರಕ್ಕೆ ಆಸ್ತಿಯನ್ನು ಉಳಿಸ್ಕೊಡ್ತೀನಿ ಅಂತಕ್ಕಂಥ ದೊಡ್ಡ ದೊಡ್ಡ ಮಾತುಗಳ ಸಭೆಗಳನ್ನು ನಾನು ನೋಡಿದ್ದೇನೆ, ಮೀಡಿಯಾ ಬೈಟ್ಗಳನ್ನು ನೋಡಿದ್ದೇನೆ, ಪತ್ರಿಕಾ ಹೇಳಿಕೆಗಳನ್ನು ನೋಡಿದ್ದೇನೆ. ಇವತ್ತು ನೀವೇ ಒಬ್ಬ ಕಂದಾಯ ಸಚಿವರಾಗಿ ಸುಮಾರು 100 ಕೋಟಿ ಬಾಳ್ತಕ್ಕಂಥದ್ದು, ಇವತ್ತು ಆ ಭಾಗದಲ್ಲಿ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ 21 ಎಕರೆ, ಅದರಲ್ಲಿ ಸರ್ವೆ ನಂಬರ್ 46 ಮತ್ತು 47, 1 ಎಕರೆ ಖಾಸಗಿ ಇದು ಖರಾಬು ಸ್ಮಶಾನಕ್ಕೆ ಸೇರಿದ್ದು ಅಂತಕ್ಕಂಥದ್ದು ಮೂಲ ದಾಖಲೆಗಳು ಸ್ಪಷ್ಟವಾಗಿದೆ. ಅದು ಈಗಾಗಲೇ ಕಂದಾಯ ದಾಖಲೆಗಳಲ್ಲೂ ಕೂಡ ಅದೇ ರೀತಿ ಇದೆ. ಮತ್ತೊಂದು ಖರಾಬು ಕೆರೆ ಅಂತಿದೆ, ಕೆರೆ ಅನ್ನೋದನ್ನ ಹೊಡಿತಾರೆ, ಅಲ್ಲಿ ಖರಾಬು ಅಂತ ಸೇರಿಸಿ ಅದಕ್ಕೆ ಬೇಕಾದಂತ ಓನರ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಈ ರೀತಿಯ ರೆಕಾರ್ಡ್ಸ್ ದಾಖಲೆಗಳನ್ನು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಇದು ಗೋಲ್ಮಾಲು, ನಕಲಿ ಮತ್ತು ಇದೊಂದು ದರ್ಪದಿಂದ ನಡೆದಿರ್ತಕ್ಕಂಥ ವ್ಯವಸ್ಥೆಯನ್ನ ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೊಂಡಿರ್ತಕ್ಕಂಥ. ಇನ್ನೊಂದು ದುರಾದೃಷ್ಟ ಅದರಲ್ಲಿದೆ, ಯಾವುದೇ ಕೆರೆ ಜಾಗವನ್ನ, ಸ್ಮಶಾನ ಜಾಗವನ್ನ ಯಾವುದೇ ಅಧಿಕಾರಿ ಖಾಸಗಿ ವ್ಯಕ್ತಿಗೆ ಖಾತೆ ಮಾಡ್ಕೊಳಕ್ಕೆ ಪರಬಾರೆ ಮಾಡಕ್ ಬರಲ್ಲ. ಆದ್ರೆ ಇವರು 2001 ಮತ್ತು 2002ರಲ್ಲಿ ಒಂದು ದಾಖಲೆಯನ್ನ ಇವ್ರು ಖಾತೆ ಮಾಡ್ಕೊಳಕ್ಕೆ, ಆ ರೆಕಾರ್ಡ್ಸ್ ಇವ್ರದ್ದು ಅಂತ ಹೇಳ್ಕೊಳಕ್ ಒಂದು ಕ್ರಿಯೇಟ್ ಮಾಡ್ತಾರೆ. ವಿಶೇಷವಾಗಿ 2 ಖಾತಾ ನಂಬರ್ಗಳನ್ನ ಹಾಕಿ ಇನಾಮ್ ಆಕ್ಟ್ ಪ್ರಕಾರವಾಗಿ ಬಂದಿದೆ ಅಂತಕ್ಕಂಥ ಒಂದು ಆರ್ಡರ್ನ ಯಾವ್ದನ್ನ ಉಲ್ಲೇಖ ಮಾಡಿ ಆ ಆಸ್ತಿಯನ್ನ ಇವ್ರ ಹೆಸರು ತಗೊಂಡಿದ್ದಾರೆ. ನಾನು ಒಂದು ಮಾತನ್ನ ಹೇಳಕ್ ಕೊಡ್ತೀನಿ, ಅದು ಕಂದಾಯ ಸಚಿವರು ಅಧಿಕಾರಿಗಳ ಸಭೆಯನ್ನು ನಿರಂತರವಾಗಿ ಮಾಡ್ತಕ್ಕಂಥವ್ರು. ಕಂದಾಯ ಇಲಾಖೆಗೆ ಯಾವ ರೀತಿಯಾದಂತ ಆಸ್ತಿಗಳು ನೈಜ ಅಲ್ಲ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥವ್ರು ತಾವು. ಸರ್ಕಾರಿ ಕೆರೆಯನ್ನ ಅಂತ ಬಂದಿರ್ತಕ್ಕಂಥ, ಸರ್ಕಾರಿ ಸ್ಮಶಾನ ಅಂತ ಬಂದಿರ್ತಕ್ಕಂಥ ಜಾಗ ನಿಮ್ ತಾತವರೋ ನಿಮ್ ತಂದೆಯವರೋ ಮಾಡಿದಾರೆ ಅಂತಾದ್ರೆ ಅದನ್ನ ನೀವು 2024ಕ್ಕೆ ನಿಮ್ಮ ಹೆಸರು ಮಾಡ್ಕೊಳ್ತೀರಾ ಅಂತಾದ್ರೆ ನೀವು ಯೋಗ್ಯರ ಕಂದಾಯ ಮಂತ್ರಿ ಆಗಕ್ಕೆ? ನೀವು ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದು ತಪ್ಪು ಅಂತ ಹೇಳೋದಾದ್ರೆ, ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿರ್ತಕ್ಕಂಥ ತಪ್ಪು ಅಂತ ನೀವು ಹೇಳೋದಾದ್ರೆ, ಅದನ್ನ ಪರಬಾರೆ ಮಾಡೋದು ತಪ್ಪು ಅಂತ ಹೇಳೋರಾದ್ರೆ, ಇವತ್ತು ನೀವು ಆ ಕೆಲಸ ಮಾಡಕ್ ಕೊಟ್ಟಿದ್ರಲ್ಲ, ನಿಮ್ಗೆ ನೈತಿಕತೆ ಇದೆ ಅಲ್ಲಿ ಕೊಡಕ್ಕೆ? ಈಗ ಏನ್ ಆಗ್ರಹ ಮಾಡ್ತೀವಿ? ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ. 21 ಎಕರೆ 16 ಕುಂಟೆ ಅಂತಂದ್ರೆ ಇವತ್ತು 106 ಕೋಟಿ ಬೆಲೆ ಬಾಳ್ತಕ್ಕಂಥ ಈ ಜಾಗವನ್ನ ಒಬ್ಬ ನಿಮ್ಮದೇ ಕ್ಯಾಬಿನೆಟ್ ಸಚಿವ, ಕಂದಾಯ ಸಚಿವ, ಕಂದಾಯ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಳ್ತಾನೆ ಅಂದ್ರೆ ಫಸ್ಟ್ ಅವ್ರನ್ನ ವಜಾ ಮಾಡ್ಬೇಕು ಅಂತ, ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕು. ಎರಡನೇದು, ಇದನ್ನ ಜಂಟಿ ಸದನ ಸಮಿತಿ ಕೊಡ್ತಿರೋ, ನ್ಯಾಯಾಂಗ ಸಮಿತಿ ಕೊಡ್ತಿರೋ, ಲೋಕಾಯುಕ್ತ ಕೊಡ್ತಿರೋ, ಫಸ್ಟ್ ತನಿಖೆ ಕೊಡಿ. ಆ ತನಿಖೆ ಮುಗಿಯೋವರೆಗೂ ಆ ವ್ಯಕ್ತಿ ಆ ಜಾಗದಲ್ಲಿ ಕೂತಿರಕ್ ಲಾಯಕ್ಕಿಲ್ಲ. ಮೊದಲು ಅವ್ರಿಗೇನಾದ್ರೂ ನೈತಿಕತೆ ಇದ್ದಾರೆ, ಮೊದಲನೇದಾಗಿ ಅವ್ರ ನೈತಿಕತೆ ಈಗಾಗಲೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲಾಖೆ ಅಧಿಕಾರಿಗಳನ್ನ ಬಳಸಿ ಅವ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ನೈತಿಕತೆ ಇಲ್ಲ. ಅವ್ರಿಗೇನಾದ್ರೂ ನೈತಿಕತೆ ಇದ್ರೆ ಮೊದಲು ರಾಜೀನಾಮೆ ಕೊಡ್ಲಿ, ಇಲ್ಲ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ರೆ ಅವ್ರು ರಾಜೀನಾಮೆ ತಗೊಳ್ಬೇಕು, ಇಲ್ಲ ಅವ್ರನ್ನ ವಜಾ ಮಾಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇನೆ. ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಕಾನೂನಾತ್ಮಕವಾಗಿ ಮತ್ತು ರಾಜ್ಯಪಾಲರು ಭೇಟಿ ಮಾಡುವಂತ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.